ಹಲೋ ಫ್ರೆಂಡ್ಸ್, ಇದೇ ಹಾರೋಹಳ್ಳಿ, ಅದೇ ಬಸ್ ಸ್ಟ್ಯಾಂಡ್. ಇವಾಗೊಂದು ಫಾರೆಸ್ಟ್ ಬಸ್ ಹೋಗೋಣ ಅಂತ ಬಂದಿದ್ದೀನಿ. ಆ ಬಸ್ ಬಂದುಬಿಟ್ಟು ಅಲ್ಲಿ ಬರುತ್ತೆ ಅಂತೆ, ಬಸ್ ಸ್ಟ್ಯಾಂಡಲ್ಲಿ ಹೊರಗಡೆ ಬರೋಲ್ಲ, ಇಲ್ಲಿ ರೋಡ್ ಕಾರ್ನರಲ್ಲಿ ಬರುತ್ತೆ ಅಂತೆ. ಸೊ ಈ ಸ್ಟ್ರೈಟ್ ಹೋದರೆ ರಾಮನಗರ, ಬಿಡದಿ ಎಲ್ಲ, ಈ ಕಡೆ ಬೆಂಗಳೂರು, ಬನಶಂಕರಿ, ಈ ಕಡೆ ಹೋದರೆ ಕನಕಪುರ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ ಬಸ್ಸು. ಒಂದು ದಿನಕ್ಕೆ ಏನೋ 2 ಟ್ರಿಪ್ ಏನೋ ಅದು ಬಸ್ಸು, ಅದು ಮತ್ತು ಪ್ರೈವೇಟ್ ಬಸ್ಸು ಇದೆ. ತೋರಿಸ್ತೀನಿ ನಾನು ಬಸ್ ಬಂದ ಮೇಲೆ ಯಾವ ರೂಟು ಏನಂತ. ಬೆಂಗಳೂರು ಬಸ್ಗಳು 5 ಗಂಟೆಯಿಂದ 9:45 ತನಕ. ತಿರುಪತಿ, ಕೊಳ್ಳೇಗಾಲ ಕಡೆಗೆ, ಮಳವಳ್ಳಿ, ರಾಮನಗರ, ದೊಡ್ಡ ಮರಳವಾಡಿ, ಕೋಟೆಯೂರು, ತಮಿಳುನಾಡು ಕೋಟೆಯೂರು, ವಡ್ಡರಕುಪ್ಪೆ, ಆನೇಕಲ್ ಕಡೆಗೆ ತಟ್ಟೆಕೆರೆ, ಸಾದೇನಹಳ್ಳಿ ಎಲ್ಲೋ ಕೇಳಿದ್ದೀನಿ ಹೆಸರು. ನಾನು ಹೋಗೋದು ಇವಾಗ ಹುಣಸನಹಳ್ಳಿಗೆ, ಅದು ಹಾಕಿಲ್ಲ ಇಲ್ಲಿ ಬೋರ್ಡಲ್ಲಿ. 1 ಕಾಲಂತೆ ಬಸ್ ಇದು. ಹನ್ನೆರಡುವರೆಗೆ ಬಂದೆ ಇಲ್ಲಿ ಹಾರೋಹಳ್ಳಿ ಹುಣಸನಹಳ್ಳಿ ಫಾರೆಸ್ಟ್ ಬಸ್ಸಲ್ಲಿ ಹೋಗೋಣ ಅಂತ. ಇವಾಗ ಟೈಮ್ 1:15 ಆಯಿತು. 1 ಕಾಲ್ ಬರಬೇಕು ಬಸ್ಸು. ಇಲ್ಲಿ ನಾನು ಮತ್ತು ಪ್ಯಾಸೆಂಜರ್ಸ್ ಎಲ್ಲ ಹೋಗಿ ಕೇಳಿದ್ವಿ ಟೈಮ್ ಕೀಪರ್ನ. ಅಲ್ಲಿ ಟೈಮ್ ಕೀಪರ್ ಇದ್ದಾರೆ, ಅಲ್ಲಿ ಕೇಳಿದ್ದಕ್ಕೆ ಅವರು ನಮ್ಮ ಮೇಲೆ ಬೈತಾ ಇದ್ದಾರೆ. ಬರುತ್ತೆ, ಹೆಚ್ಚು ಕಡಿಮೆ ಬರುತ್ತೆ, ಹೋಗ್ರಿ ಅಂತ. ಕೇಳೋರು ಯಾರೂ ಇಲ್ಲ. 2:20, 1 hour 5 minutes ಲೇಟ್. It was supposed to come at 1:15. Now it's 2:20. 1 hour 5 minutes late. ತುಂಬ ಬಸ್ಗಳಿದೆ ದೊಡ್ಡ ಮರಳವಾಡಿಯಿಂದ ರಾಮನಗರಕ್ಕೆ. ರಾಮನಗರ ಧರ್ಮಪುರಿ ಬಸ್ಸು ಈ ರೂಟಲ್ಲೇ ಬರೋದು. ಮರಳವಾಡಿ ಬಂದುಬಿಟ್ಟು ಆ ರೋಡಲ್ಲಿ ಹೋಗುತ್ತೆ. ಧರ್ಮಪುರಿ ಕನಕಪುರ ಬಸ್ இப்படி வந்து அப்படி போயிடுறது கனகபுரம் ரோடு போய்டும். அது வீடியோ ஆல்ரெடி போட்டிருக்கேன். தருமபுரியிலேருந்து கனகபுரம். ಬಸ್ ಹೊರಡೆ ಹೋಗಲಿಲ್ಲ. ಇದೇ ದೊಡ್ಡ ಮರಳವಾಡಿ ಬಸ್. ಯಾಕೋ ಒಳಗಡೆ ಹೋಗಲಿಲ್ಲ. ಅವತ್ತು TNSTC ಬಂದಾಗ ಹೊರಗಡೆನೇ ನಿಲ್ಲಿಸಿದ್ರು. ಧರ್ಮಪುರಿಂದ ಕನಕಪುರ ಹೋಗ್ತಾಯಿದೆ ಅಲ್ವ ಅವಾಗ. ಈ ಬಸ್ ಕಲಸಿಬಳ್ಳಿಯಿಂದ ಬರ್ತಾಯಿದೆ, ಹುಣಸನಹಳ್ಳಿಗೆ ಹೋಗುತ್ತೆ. ಇದೇ ಶಾರ್ಟ್ ರೂಟು. ಹಾರೋಹಳ್ಳಿ, ದೊಡ್ಡ ಮರಳವಾಡಿ, ಹುಣಸನಹಳ್ಳಿ ಇದೇ ಶಾರ್ಟ್ ರೂಟು. ಕನಕಪುರ ರೂಟು ಲಾಂಗ್ ರೂಟು. ಮರಳವಾಡಿ ಬಸ್ ಸ್ಟ್ಯಾಂಡ್ BMTC ನಿಂತಿದೆ. ಊಟಕ್ಕೆ ನಿಲ್ಲಿಸಿದ್ದಾರೆ. ನೋಡೋಣ ಬಸ್ ನಂಬರ್ ಏನಂತ. 213V ಹಾರೋಹಳ್ಳಿ ಬನಶಂಕರಿ ಬಸ್ಸು. ಕಲ್ಗಟ್ಪುರ, ಕಲ್ಕಿಲಿಪುರ, ಡಿಪೋ ನಂಬರ್ 20 ಇಲ್ಲಿ ಬಂದಿದೆ ದೊಡ್ಡ ಮರಳವಾಡಿಗೆ.
ಯಾರೂ ಊಟಕ್ಕೆ ಏನು ಇಳಿಲಿಲ್ಲ, ಬರೀ ಡ್ರೈವರ್ ಕಂಡಕ್ಟರ್ ಮಾತ್ರ ಇಳಿದಿದ್ದಾರೆ. ಆರಹಳ್ಳಿ ಡಿಪೋ, ಕಲ್ಲಸಿಪಾಳ್ಯ, ಹುಣಸನಹಳ್ಳಿ, ಆರಹಳ್ಳಿ, ಮರಳವಾಡಿ. ತ್ರೀ ಓ ಕ್ಲಾಕ್, 2:45 ಹುಣಸನಹಳ್ಳಿ ಇರಬೇಕಾಗಿತ್ತು, ಇಲ್ಲೇ 3 ಗಂಟೆ ಆಗ್ಬಿಡ್ತು. ಇಲ್ಲೆಲ್ಲ ಬಸ್ಗಳೆಲ್ಲ ತುಂಬ ಕಮ್ಮಿ. ಇಲ್ಲಿಂದ ತಮಿಳ್ನಾಡು ತಳಿ 23 ಕಿಲೋಮೀಟ್ರು, ಆದರೆ ಬಸ್ಗಳೇ ಇಲ್ಲ. ಬರೀ ತಮಿಳ್ನಾಡುದು 2 ಧರ್ಮಪುರಿ ಬಸ್ಗಳು ಮಾತ್ರ. ಹಿಂಗಂದು ತಳಿ ரொம்ப கிட்ட. ஆனால் பஸ்ஸுங்களும் இல்லை, ப்ரைவேட் பஸ்ஸும் இல்லை, கவர்மெண்ட் பஸ்ஸும் இல்லை. 2 தமிழ்நாட்டு பஸ்ஸு, தருமபுரி கனகபுரா பஸ்ஸு. ಈ ರೂಟಲ್ಲಿ ಕೂಡ ಬರೀ 3 ಬಸ್ಸು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ನೈಟ್ ಒಂದು. ದೊಡ್ಡ ಮರಳವಾಡಿಯಿಂದ ದೇವಸ್ಥಾನ, ದೊಡ್ಡ ಮರಳವಾಡಿಯಿಂದ ಹುಣಸನಹಳ್ಳಿ 3 ಬಸ್ಸು ಒಂದು ದಿನಕ್ಕೆ. ಸೊ ಎಲ್ಲ ಹಳ್ಳಿ ಜನರು 3 ಬಸ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಬೆಳಗ್ಗೆ ಬಂದುಬಿಟ್ಟು ಆ ಕಡೆ ರಾಮನಗರದಿಂದ ಬರುತ್ತಲ್ಲ ಕೃಷ್ಣಗಿರಿ, ಅದೊಂದು ಬಸ್ ಇದೆ. ಧರ್ಮಪುರಿ ಕನಕಪುರ ಬಸ್ಸು ಮಧ್ಯದಲ್ಲಿ ಸ್ವಲ್ಪ ದೂರ ಹೋಗುತ್ತೆ ಅಷ್ಟೇ. ಅದೊಂದು ಚಿಕ್ಕ ಡ್ಯಾಮ್ ಹೋಯ್ತಲ್ಲ, ಅದು ಯಲಚನವಾಡಿ ಡ್ಯಾಮ್. ಯಲಚವಾಡಿ. ರೋಡೆಲ್ಲ ಚೆನ್ನಾಗಿದೆ, ಊರೆಲ್ಲ ಚೆನ್ನಾಗಿದೆ. ಏನಂದರೆ ಬಸ್ಗಳಿಲ್ಲ.
ವನ್ಯಜೀವಿ ವಲಯ. ತಳಿಯೂರು, ತಳಿ ಧರಂಪುರಿ. ಅಲ್ಲ ತಮಿಳ್ನಾಡು. ತೇರು ಬೀದಿ ಆರೋಳ್ಳಿ ತಾಲೂಕು, ರಾಮನಗರ. ಹಳ್ಳಿಗೆ ಬಂದರೂ ತಿರ್ಗಿ ವಾಪಸ್ ಹೋಗ್ತಾರೆ ಮೇನ್ ರೋಡ್ಗೆ. ಈ ಹಳ್ಳಿ ಹೆಸರು ಚನ್ನಪ್ಪನ ದೊಡ್ಡಿ. ಚನ್ನಪ್ಪನ ದೊಡ್ಡಿ ಅಲ್ವಾ ಇದು? ಹಾಂ, ದೊಡ್ಡೂರು. ಹಾಂ, ಬಾರ್ಡ್ರ್ ಲೆಫ್ಟ್ ಹೋದರೆ ಈ ರೋಡ್ ಇಲ್ಲ, ತಳಿ ಹೋಗುತ್ತೆ ಆ ರೋಡು. ಏನೊಂದು 8 ಕಿಲೋಮೀಟ್ರ್ ಏನೋ ಇರುತ್ತೆ ಇಲ್ಲಿಂದ. ತಮಿಳ್ನಾಡು ಗಾಡಿ ಒಂದೇ ಬರೋದಲ್ಲ ಇಲ್ಲಿ, ಧರಂಪುರಿಯಿಂದ ಕನಕಪುರ ಬಸ್ಸು.
ಬೇರೆ ಯಾವುದು ಪ್ರೈವೇಟ್ ಬಸ್ಸು ಗೌರ್ಮೆಂಟ್ ಯಾವುದು ಗಾಡಿಗಳು ಬರ್ತಾಯಿಲ್ಲ. ಪ್ರೈವೇಟ್ ಬಸ್ಗಳು ಬೆಂಗಳೂರಿಂದ ಬರ್ತಾ ಇತ್ತು ತಳಿಗೆ. ಇವಾಗೆಲ್ಲ ಹೊಸೂರು ಕಡೆಯಿಂದ ಬರ್ತಾರೆ. ಗೌರ್ಮೆಂಟ್ ಗಾಡಿ ಬಿಟ್ಟಿತ್ತು ಅದಕ್ಕಿಂತ ಯಾವುದು ಹಾರೋಹಳ್ಳಿ ಡಿಪೋ ಅವರಾ? ಬೆಂಗಳೂರಿಂದ ಬಿಟ್ಟಿದ್ರು ಡೈರೆಕ್ಟ್. ಬೆಂಗಳೂರು ಡಿಪೋ ಅವ್ರದಾ? ಕೋಡಿಹಳ್ಳಿ ಫಾರೆಸ್ಟ್. ನೈಟಲ್ಲಿ ಆನೆಗಳು ಬರುತ್ತೆ ಹೊರಗಡೆ. ಇಲ್ಲಿಂದ ಹಾಂ, ರೋಡ್ ಚೆನ್ನಾಗುತ್ತೆ. ಇಲ್ಲಿಂದ ಹುಣಸನಳ್ಳಿ ತನಕ ರೋಡ್ ಚೆನ್ನಾಗುತ್ತೆ. ರೋಡ್ ಚೆನ್ನಾಗಿದೆ. ಆನೆಗಳೇನು ಕಾಣಿಸುತ್ತೆ ನೈಟಲ್ಲಿ ಕಾಣಿಸುತ್ತಾ? ಇಲ್ಲಿ ಬರುತ್ತಾ? ಹಾಂ 60 ಅಡಿ ರೋಡ್ ಆಗದೆ. ಹಾಂ, ಫಾರೆಸ್ಟ್ ಕೊಡ್ತಾ ಇಲ್ಲ. ಸ್ಯಾಂಕ್ಷನ್ ಆಗಿದೆ. ಹಳ್ಳಿ ಕಡೆ ಎಲ್ಲ ಮಾಡಿಬಿಟ್ಟವ್ರೆ. ಹಾಂ ಹಾಂ. ಆದರೆ ಈ ರೋಡಲ್ಲಿ ಬಸ್ಗಳೇ ಒಂದು 3 ಬಸ್ ಅಷ್ಟೇ ಅಲ್ವಾ? ಬೇರೆ ಗಾಡಿ ಜಾಸ್ತಿ. ಗಾಡಿಗಳಿಲ್ವಲ್ಲ, ಎಲ್ಲ ಸ್ವಂತ ಗಾಡಿಗಳು. ಅದಕ್ಕೆ ಆಕ್ಸಿಡೆಂಟ್ ಆಗ್ಬಿಟ್ಟು 60 ಅಡಿ ರೋಡ್ ಇದ್ದಾರೆ. ಇನ್ನೂ ಸ್ವಲ್ಪ ಹಾಂ. ಹಾಂ, ತಮಿಳ್ನಾಡು. ಸ್ಟ್ರೈಟ್ ಹೋದ್ರೆ ಎಲ್ಲಿ ಹೋಗುತ್ತೆ? ಹಾಂ, ಇದು ಸೋಮಣ್ಣ, ಡಿ ಸೋಮಣ್ಣ. ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ಬರ್ತಾರೆ ಇವಾಗ. ತಿರ್ಗಾ ಬಂದೇ ಹೋಗ್ಬೇಕಾ? ಹಾಂ, ಯಾವ ಗಾಡಿ? ಆಯ್ತು ಗಾಡಿ ಬರ್ತಾನೆ. ನಾನೇ ಪಟ್ಟ ಯಾವುದು? ಅದೇ ಪಟ್ಟಾಗೆ ಹಾಂ, ಇದೊಂದು ಟ್ರಿಪ್ಪು ಬೆಳಗ್ಗೆ ಸಾಯಂಕಾಲ. ಆಲ್ಟ್ ಗಾಡಿ ಯಾವ ಡಿಪೋದು?
ಕನಕಪುರ ಡಿಪೋದು, ಹಾರೋಳ್ಳಿ ಡಿಪೋದು. ಹಾಲ್ಟ್ ಎಲ್ಲಿ ಮಾಡ್ತಾರೆ ಅವರು? ಓ, ಇವಾಗ ನೈಟ್ ಹಾಲ್ಟ್ ಗಾಡಿ 7:30 ಗಾಡಿ. ಹೋಯ್ತಾರಲ್ಲ ಇವಾಗ ವಾಪಸ್ ಹೋಗಿ ಹಳ್ಳಿಯಲ್ಲಿ ಹೋಗಲ್ಲ, ಎಲ್ಲ ಡಿಪೋ ಹೋಗ್ಬಿಡ್ತಾರೆ ಡೈರೆಕ್ಟ್. ಹಾಂ ಹಾಂ, ಸರಿ. ಹಳ್ಳಿ ಬಂತು, ಟಿಕೆಟ್ ಚೆಕಿಂಗ್ ಬಂದರು, ಲೀವ್ ಟರ್ನ್ ಮಾಡ್ಕೋತಾರೆ, ರಿವರ್ಸ್ ಮಾಡ್ಕೋತಾರೆ. ಈ ಊರ ಹೆಸರು ಏನು ಹೇಳಿದ್ರಿ? ಈ ಊರ ಹೆಸರು ಏನು ಹೇಳಿದ್ರಿ? ಎಲ್ಲಾತ ಎಲ್ನಾಥ. ಹಳ್ಳಿ ಮನೆಯೆಲ್ಲ ಸೂಪರ್ ಆಗಿದೆ. ಈ ಥರ ಇರಬೇಕು ಮನೆ ಅಂದರೆ. ಇದೆಲ್ಲ ಫ್ರೀ ಕೊಳ, ಇದೆಲ್ಲ ಗೌರ್ಮೆಂಟ್ ಆಗೋದು. ಹಳ್ಳಿಯಲ್ಲೆಲ್ಲ ರೋಡೆಲ್ಲ ಚೆನ್ನಾಗಿದೆ, ಮನೆಗಳು ಚೆನ್ನಾಗಿದೆ, ನೀರೆಲ್ಲ ಫ್ರೀ ಸ್ಕೀಮು, ಸೆಂಟ್ರಲ್ ಗೌರ್ಮೆಂಟ್ ಫ್ರೀ ಸ್ಕೀಮ್ ಅದು. ಫ್ರೀ ಸ್ಕೀಮ್ ನೀರು ಎಲ್ಲ ಫ್ರೀ. ಹಾಂ ಹಾಂ. ಹಾಂ, ಆ ரோடு ஸ்ட்ரைட் ಹೋದರೆ தமிழ்நாடு ಅಲ್ಲಿ பஸ்ஸுங்களே இல்லையா அந்த ரோட்டில். ஸோ அவங்கெல்லாம் கூட இங்கே தான் வந்து ஏறணுமா இந்த 3 பஸ்ஸு. அது தமிழ்நாட்டு ஃபாரஸ்ட்டு பெங்கி ஃபால்ஸ்ன்னு சொல்லிட்டு இருக்குது கூகுள் மேப்பில். அந்த ஃபால்ஸ் எல்லாம் விடுறது இல்லையா, ಫಾಲ್ಸ್ ಎಲ್ಲ ಬಿಡೋದಿಲ್ಲ ಅಂತೆ. ಬೆಂಕಿ ಫಾಲ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಡೋಲ್ಲ ಅಂತೆ. ಅಲ್ಲಿರೋ ಜನನೂ ಇಲ್ಲೇ ಬರಬೇಕಂತೆ ಬಸ್ ಹಿಡಿಯೋದಕ್ಕೆ ಈ ಜಂಕ್ಷನ್ ಹತ್ರ. ಅಲ್ಲೊಂದು ರೋಡ್ ಐತೆ. ಫಾರೆಸ್ಟ್ ಹಾಂ, ಚೆನ್ನಾಗಿದೆ. 60 ಅಡಿ ರೋಡ್. ಹಾಂ, ಇದು 60 ಅಡಿ. ಈ ಫಾರೆಸ್ಟ್ ಹಾಂ ಕೇಸ್ ಹಾಕೊಂಡ ಹಾಂ, ಇವಾಗಲೇ ತಾರ ಹಾಕಿದ್ದಾರೆ. ಅದು ಇವಾಗಲೇ ತಾರ ಹಾಕಿದ್ದಾರೆ. ನೋಡಿ ಅರ್ಧ ಮಾಡ್ತಾರಲ್ಲ ಸೈಡು. ಚಿಕ್ಕದಾಗಿದೆ ರೋಡು. ಕಾಡು ಶಿವನಹಳ್ಳಿ. ಇಲ್ಲಿ ಜನ ಬಂದ್ಬಿಟ್ಟು ಕನ್ನಡ ತಮಿಳ್ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಜನ வந்து தமிழில் இப்போ கன்னடா மிக்ஸ் பேசுகிறாங்க. ಈ ರೋಡು ತಮಿಳ್ನಾಡು ಹೋಗುತ್ತೆ. ಹುಣಸನಹಳ್ಳಿ ತಳಿ ರೋಡ್ಗೆ ಜಾಯ್ನ್ ಆಗುತ್ತೆ. ರಾಮನಗರ ಕೃಷ್ಣಗಿರಿ ಬಸ್ಸು ಪ್ಯಾರಲಲ್ ರೋಡಲ್ಲಿ ಬರುತ್ತೆ. ರಾಮನಗರ ಕೃಷ್ಣಗಿರಿ ಬಸ್ಸು. ಅದು ರಾಮನಗರ ಬಸ್ಸು ತಳಿ ಹೋಗಲ್ಲ, ರೈಟ್ ತೊಗೊಂಬಿಟ್ಟು ಜವಳಗಿರಿ ಹೋಗುತ್ತೆ. ಸೊ ಆ ರೋಡ್ ಹೋಗುತ್ತೆ. ತುಂಬ ರೋಡ್ಗಳಿದೆ ಇಲ್ಲಿ, ಬಸ್ಗಳಿಲ್ಲ. நிறைய ரோடு இருக்குது. இந்த பக்கம் தமிழ்நாடு, அதெல்லாம் தமிழ்நாடு.
பஸ்ஸுங்க இல்லை. இங்கே டிப்போ வந்து டெங்கினி கோட்டை தான் டிப்போ. அவங்க கொடுக்குறதே ரொம்ப பழைய வண்டி, லோக்கல் வண்டி 1-2 கொடுத்துருக்காங்க. ஸோ அதை வச்சுக்கின்னு 1-2 ட்ரிப் அடிக்கிறாங்க ஏதோ ரோடுங்களில். நிறைய ரோடில் பஸ்ஸுங்களே இல்லை. அதுவும் தடியில் ரொம்ப கம்மி பஸ். ஒசூர்லேருந்து ஏதோ 1-2 வரும், அவ்வளோதான். இந்த பக்கம் ஃபாரஸ்ட்டு அப்புறமா கிராமத்துக்கு கூட பஸ்ஸுங்களே இல்லை, தமிழ்நாட்டு பஸ். நான் இன்னும் நிறைய ஊருக்கு காமிக்கிறேன். அங்கே தான் சுத்தமாக பஸ்ஸுங்களே எதுவுமே இருக்காது. தமிழ்நாடு தான் காமிட்றேன், போக போக காட்டுறேன். இந்த வருஷத்தில் முடியறதுக்குள்ள நிறைய ஊருக்கு காட்டுறேன். அது road widening is going on. ಆ ಕಡೆ ಕನಕಪುರ ಹೋಗುತ್ತೆ ಆ ರೋಡು. ಆ್ಯಕ್ಚುಲಿ ಕೊಲಗೊಂಡನಹಳ್ಳಿ ಹೋಗ್ತಾ ಇದೆ ಈ ರೋಡು. ಇವರು ಹೋಗ್ಬಿಟ್ಟು ವಾಪಸ್ ಬರ್ತಾರೆ ತಿರ್ಗಾ ಅಲ್ಲಿ ಜಂಕ್ಷನ್ಗೆ ಬಂದುಬಿಟ್ಟು ಹುಣಸನಹಳ್ಳಿ ಹೋಗ್ತಾರೆ. ಈ ಕೊಲಗೊಂಡನಹಳ್ಳಿ ಜಂಕ್ಷನ್, ಅಲ್ಲಿಂದ ಜವಳಗಿರಿ ತಳಿಗೆಲ್ಲ ಬಸ್ಸು, ರಾಮನಗರ ಕೃಷ್ಣಗಿರಿ ಬಸ್ ಆ ರೂಟಲ್ಲೇ ಹೋಗೋದು, ಈ ರೋಡಲ್ಲೇ ಹೋಗೋದು ಕೊಲಗೊಂಡನಹಳ್ಳಿ. கொலவண்டல்லேருந்து ஜோளகிரிக்கு 2-3 ரோடு இருக்குது. ஆனால் பஸ்ஸுங்க இல்லை. தமிழ்நாடு தான் எங்கள் பார்டரு, ஜோளகிரி தமிழ்நாடு. பஸ்ஸுங்க இல்லை. வெறும் அந்த மெயின் ரோடு இருக்குது, அந்த ரோட்டில் மட்டும்தான் பஸ்ஸு. ஃபாரஸ்ட் ரோட்டில் தான் பஸ். ಸ್ಟ್ರೈಟ್ ಹೋದರೆ ಜೋಳಗಿರಿ. ಕನಕಪುರ ತಾಲೂಕು.
ಕೋಡಿಹಳ್ಳಿ ಫಾರೆಸ್ಟ್. ರೈಟ್ ಹೋದರೆ ಕೋಡಿಹಳ್ಳಿ ಕನಕಪುರ, ಲೆಫ್ಟ್ ಹೋದರೆ ಹುಣಸನಹಳ್ಳಿ.